Subscribe now and press the bell icon. Never miss an update. ಹಾಯ್ ಗೈಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಕಾರ್ಮಿಕ ಮಕ್ಕಳಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಫೈನಲಿ ನಿಮಗೆ ಸ್ಕಾಲರ್ಶಿಪ್ ಪೋರ್ಟಲ್ನ ಓಪನ್ ಮಾಡಿದ್ರೆ, ಸೊ ವೆಬ್ಸೈಟ್ ಇದೆ, ಆಫೀಸ್ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವುವು, ಮತ್ತೆ ಲಾಸ್ಟ್ ಡೇಟ್ ಯಾವುದು, ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಆಫೀಸಿಯಲ್ ವೆಬ್ಸೈಟ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಟಿಫಿಕೇಶನ್ ಇದೆ ನೋಡಿ, ಪ್ರೆಸ್ ನೋಟ್ ಅಂತ ಇದೆ. ಸೊ ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿಯವರಿಗೆ, ಅಂದರೆ ಪ್ರೌಢಶಾಲೆ ಹೈಸ್ಕೂಲಿಂದ PG ವರೆಗೆ ಯಾರು ಸ್ಟಡಿ ಮಾಡ್ತಿದ್ರೆ ನಿಮಗೆಲ್ಲರೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಜೊತೆಗೆ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಅಲ್ಲಿ ಯಾರು ಸ್ಟಡಿ ಮಾಡ್ತಿದ್ರೆ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಸೊ ಎಷ್ಟು ಅಮೌಂಟ್ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೂಡ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಸೊ ಲಾಸ್ಟ್ ಡೇಟ್ ಇರೋದು ನಿಮಗೆ 31/12/2025, ಡಿಸೆಂಬರ್ 31 ಲಾಸ್ಟ್ ಡೇಟ್ ಇರುತ್ತೆ. ಮತ್ತೊಂದು ಕಾರ್ಮಿಕರ ಮಾಸಿಕ ವೇತನ 35,000ಗಿಂತ ಮೀರಿರಬಾರ್ದಂತ ಒಂದು ಕ್ಲಾಸ್ ಇದೆ. ಮತ್ತೊಂದು, ಒಂದು ಕುಟುಂಬದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ನೀಡಲಾಗುತ್ತದೆ. ಇವಾಗ ಯಾರಿಗೆಲ್ಲ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತೀನಿ. ನೀವೇನಾದರೂ 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ 6,000 ರೂಪಾಯಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ನೀವು PUC, ITI, ಡಿಪ್ಲೊಮಾ ಈ ರೀತಿ ಯಾವುದಾದ್ರೂ ಕೋರ್ಸ್ಗಳಲ್ಲಿ ನೀವು ಓದ್ತಾ ಇದ್ರೆ ನಿಮಗೆ 8,000 ರೂಪಾಯಿ ಸಿಗುತ್ತೆ ಸ್ಕಾಲರ್ಶಿಪ್ ಆಗಿ. ನೀವೇನಾದರೂ ಡಿಗ್ರಿಯಲ್ಲಿ ಸ್ಟಡಿ ಮಾಡ್ತಾ ಇದ್ರೆ 10,000 ನಿಮಗೆ ಸಿಗುತ್ತೆ. ಅದೇ ನೀವು PGಯಲ್ಲಿ ಸ್ಟಡಿ ಮಾಡ್ತಾ ಇದ್ರೆ, ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ 12,000 ಸಿಗುತ್ತೆ. ಅದೇ ನೀವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಲ್ಲಿ ಓದ್ತಾ ಇದ್ರೆ ನಿಮಗೆ 20,000 ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಈ ರೀತಿ ನೀವು ನಿಮಗೆ ನಿಮ್ಮ ಕೋರ್ಸಸ್ ಮೇಲೆ ನಿಮಗೆ ಒಂದು ಸ್ಕಾಲರ್ಶಿಪ್ನ ಸೆಟ್ ಮಾಡಿದರೆ, ಸೊ ಆ ರೀತಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ನಿಮಗೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವುವು? SSLC ಅಥವಾ PUC ಅಂಕಪಟ್ಟಿ ಬೇಕಾಗುತ್ತೆ. ವಿದ್ಯಾರ್ಥಿ ತಂದೆ ಮತ್ತು ತಾಯಿ ಈ 3 ಆಧಾರ್ ಕಾರ್ಡ್ ಬೇಕಾಗುತ್ತೆ. 3 ಆಧಾರ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಬೇಕಾಗುತ್ತೆ. ಅದೇ ರೀತಿ ಪದವಿ ಅಥವಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಿಂದಿನ 2 ಸೆಮಿಸ್ಟರ್ ಅಂಕಪಟ್ಟಿಯನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತೊಂದು, ತಂದೆ ಅಥವಾ ತಾಯಿ ಮರಣ ಹೊಂದಿದ್ದಲ್ಲಿ ಅವರ ಮರಣ ಪ್ರಮಾಣ ಪತ್ರ ಇರುತ್ತಲ್ಲ, ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೊಂಡು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬಹುದು. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ವಾ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದೇ ಪೇಜ್ಗೆ ನೀವು ಹೋಗ್ತೀರಾ. ಸೊ ಇಲ್ಲಿ ಇದಲ್ವಾ, ಇದೇ ರೀತಿ ಬರ್ತೀರಾ. ಇಲ್ಲಿ ನೀವು ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ, ಇಲ್ಲಿ ಲಾಗಿನ್ ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಿದಾಗ ನೀವೇನಾದರೂ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ನೀವು ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ನೇಮ್, ಇಮೇಲ್ ID, ಫೋನ್ ನಂಬರ್ ಹಾಗೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಸೆಟ್ ಮಾಡಿ. ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಒಂದು ಟಾಸ್ಕ್ ಹೇಳುತ್ತೆ. ಇದನ್ನು ಕಂಪ್ಲೀಟ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ. ನೀವು ವೆರಿಫೈ ಮಾಡಿಕೊಂಡು ಮತ್ತೆ ಲಾಗಿನ್ ಆಗ್ಬೋದು. ಇಲ್ಲಾಂದ್ರೆ ನೀವು ಆಲ್ರೆಡಿ ಅಕೌಂಟ್ ಇದ್ದು ಇಲ್ಲ, ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಜಸ್ಟ್ ನೀವು ನಿಮ್ಮ ಇಮೇಲ್ ID ಹಾಗೂ ಪಾಸ್ವರ್ಡ್ನ ಎಂಟರ್ ಮಾಡಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗ್ಬೋದು ಡೈರೆಕ್ಟ್ ಆಗಿ. ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತಲ್ವಾ, ಮೊಬೈಲ್ ನಂಬರ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಲಾಗಿನ್ ಆಗ್ಬೋದು. ನೀವು ಲಾಗಿನ್ ಆದ ತಕ್ಷಣ ಈ ರೀತಿ ನಿಮಗೆ ಒಂದು ಲಾಗಿನ್ ಸಕ್ಸಸ್ಫುಲ್ ಅಂತ ಒಂದು ಪಾಪಪ್ ಬರುತ್ತೆ. ಇಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಆರ್ ಓಪನ್ ಅಂತ ಇದೆ ನೋಡಿ. ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಬೇಕು. ಅದ್ರ ಜೊತೆಗೆ ನೀವೇನಾದರೂ ಪ್ರೀವಿಯಸ್ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನಿಮಗೆ ಟೋಟಲ್ ಅಪ್ಲಿಕೇಶನ್, ಅಪ್ರೂವ್ಡ್ ಅಪ್ಲಿಕೇಶನ್ ಹಾಗೂ ಯಾವುದಾದ್ರೂ ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ಬರುತ್ತೆ. ಟೋಟಲ್ ಸ್ಕಾಲರ್ಶಿಪ್ ನಿಮಗೆ ಎಷ್ಟು ಸ್ಯಾಂಕ್ಷನ್ ಆಗಿರುತ್ತೆ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ವಾ, ಇಲ್ಲಿ ಕೆಳಗಡೆ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನೇಮ್, ಮೊಬೈಲ್ ನಂಬರ್, ಜೆಂಡರ್ ಸೆಲೆಕ್ಟ್ ಮಾಡಿ, ಫಾದರ್ ನೇಮ್, ಮದರ್ ನೇಮ್ ಹಾಗೂ ನಿಮ್ಮ ಅಡ್ರೆಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಸೊ ಇಲ್ಲಿ ನಿಮ್ಮ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಡಿಗ್ರಿಯಲ್ಲಿ ಯಾವುದರಲ್ಲಿ ನೀವು ಸ್ಟಡಿ ಮಾಡ್ತಿರೋ ಆ ಕಾಲೇಜ್ ಜಿಲ್ಲೆನ ಸೆಲೆಕ್ಟ್ ಮಾಡಿ, ತಾಲೂಕು ಸೆಲೆಕ್ಟ್ ಮಾಡಿ ಹಾಗೂ ನಿಮ್ಮ ಯೂನಿವರ್ಸಿಟಿ ಅಥವಾ ಕಾಲೇಜ್ ನೇಮ್ ಇಲ್ಲಿ ಬರುತ್ತೆ. ಇಲ್ಲಿ ನೀವೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದಾಗ ಇಲ್ಲಿ ಬರುತ್ತೆ. ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ನಿಮ್ಮ ಕಾಲೇಜ್ ನೇಮ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್ ಹಾಕಬೇಕು. ಗ್ರಾಜುಯೇಷನ್, ನೀವು ಯಾವುದರಲ್ಲಿ ಸ್ಟಡಿ ಮಾಡ್ತಿದ್ದಾರೆ ಅಂತ ಗ್ರಾಜುಯೇಷನ್ ಇಲ್ಲಿ ಬರುತ್ತೆ. ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್ ಆರ್ ಮೆಡಿಕಲ್, ಹೈಸ್ಕೂಲ್, ಸೊ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಕ್ಯಾಸ್ಟ್ ಯಾವುದಿರುತ್ತೆ ಕ್ಯಾಸ್ಟ್ನ ಸೆಲೆಕ್ಟ್ ಮಾಡಿ. ಸೊ ನೀವೇನಾದರೂ SC ST ಆಗಿದ್ರೆ ಎಸ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಇಲ್ಲಾಂದ್ರೆ ನೋ ಅಂತ ಕೊಡಬೇಕಾಗುತ್ತೆ, SC ST ಇದ್ರೆ ಮಾತ್ರ. ಓಕೆ, ನೆಕ್ಸ್ಟ್ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಯಾವುದಿರುತ್ತೆ ಅದನ್ನು ಇಲ್ಲಿ
ಟಿಕ್ ಮಾಡಿ ಮಾರ್ಕ್ಸ್ ಎಷ್ಟಿರುತ್ತೆ ಮಾರ್ಕ್ಸ್‌ನ ಹಾಕಿ. ನೆಕ್ಸ್ಟ್ ಒನ್ ಇಲ್ಲಿ ಇಯರ್ಲಿ ಅಂತ ಇರುತ್ತೆ ಅಥವಾ ಸೆಮಿಸ್ಟರ್ ವೈಸ್ ನೀವೇನಾದ್ರೂ ಡಿಗ್ರಿಲಿ ಸ್ಟಡಿ ಮಾಡ್ತಿದ್ರೆ ಸೆಮಿಸ್ಟರ್ ವೈಸ್ ಇರುತ್ತೆ. ಸೊ ಕಾಲೇಜ್ಗಳಲ್ಲಿ ನೀವು ಇಯರ್ಲಿ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಅಟ್ಯಾಚ್ ಯುವರ್ ಮಾರ್ಕ್ಸ್ ಕಾರ್ಡ್ ಕಾಪಿ. ಸೆಲೆಕ್ಟ್ ಫೈಲ್ ಅಂತ ಕೊಟ್ಟು ಅಟ್ಯಾಚ್ ಮಾಡಿ. ನೆಕ್ಸ್ಟ್ ಒನ್ ಎಂಟರ್ ಸ್ಟೂಡೆಂಟ್ ಆಧಾರ್ ನಂಬರ್ ಡೀಟೇಲ್ಸ್. ಇಲ್ಲಿ ಆಧಾರ್ ನಂಬರ್‌ನ ಎಂಟರ್ ಮಾಡಬೇಕು. ಆ ಆಧಾರ್ ಕಾರ್ಡ್‌ನ ಇಲ್ಲಿ ಏನು ಕಾಪಿ ಇರುತ್ತೆ ಸ್ಕ್ಯಾನರ್ಡ್ ಕಾಪಿನ ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ. ಅದು ಫೈಲ್ ಎಷ್ಟಿರ್ಬೇಕಂದ್ರೆ ಓನ್ಲಿ PDF ಈಸ್ ಅಲೌಡ್. ಇಟ್ ಶುಡ್ ಬಿ ಲೆಸ್ ದೆನ್ 515 KB. ಸೊ ನಿಮ್ಮ PDF ಫೈಲ್ ಏನಿರುತ್ತೆ ಅದು 51 KB ಅಂದ್ರೆ 515 KBಗಿಂತ ಕಡಿಮೆ ಇರಬೇಕಾಗುತ್ತೆ. ಅದ್ರ ಜಾಸ್ತಿ ಮಿತಿ ಮೀರಿದ್ರೆ 1 MB 2 MB ಇದ್ರೆ ಅದು ತೆಗೆದುಕೊಳ್ಳಲ್ಲ. ಸೊ ಎರರ್ ಬರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಫಾದರ್ ಆಧಾರ್ ನಂಬರ್‌ನ ಹಾಕಿ ಅವ್ರದ್ದು ಕೂಡ ಇಲ್ಲಿ ಅಟ್ಯಾಚ್ ಮಾಡಿ. ನೆಕ್ಸ್ಟ್ ಒನ್ ಮದರ್ ಆಧಾರ್ ನಂಬರ್ ಇರುತ್ತೆ ಅದನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್‌ನ ಹಾಕಬೇಕಾಗುತ್ತೆ. ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್. ಅಕೌಂಟ್ಸ್ ಬಿಲಾಂಗ್ ಟು ಸೆಲ್ಫ್ ಅಂತ ಇರುತ್ತೆ. ಪೇರೆಂಟ್ ಇದ್ರೆ ಪೇರೆಂಟ್, ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್ ಅಂತ ಕೊಡಿ. ನೆಕ್ಸ್ಟ್ ಒನ್ ಅಕೌಂಟ್ ಹೋಲ್ಡರ್ ನೇಮ್ ಕೊಡಿ, ಬ್ರಾಂಚ್ ನೇಮ್, ಬ್ಯಾಂಕ್ ಡೀಟೇಲ್ಸ್ ಹಾಗೂ IFSC ಕೋಡ್ ಹಾಕಿ ಅಕೌಂಟ್ ನಂಬರ್‌ನ ಎಂಟರ್ ಮಾಡಿ. ಸೆಲೆಕ್ಟ್ ಫೈಲ್ ಕೊಟ್ಟು ನಿಮ್ಮ ಪಾಸ್‌ಬುಕ್ ಇರುತ್ತೆ ಆ ಪಾಸ್‌ಬುಕ್‌ನ ಅಟ್ಯಾಚ್ ಮಾಡಿ. ಫ್ರಂಟ್ ಪೇಜ್ ಇರುತ್ತೆ ಅದನ್ನ ಅಟ್ಯಾಚ್ ಮಾಡಬೇಕು. ಸೊ ಇಲ್ಲಿ ಇಂಡಸ್ಟ್ರಿ ಡೀಟೇಲ್ಸ್ ಅಂತ ಇರುತ್ತೆ. ನಿಮ್ಮ ತಂದೆ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅದನ್ನ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ. ಹೂ ಈಸ್ ವರ್ಕಿಂಗ್ ಅಂತ ಕೊಟ್ಟು ಇಲ್ಲಿ ಫಾದರ್ ಕೊಟ್ಟು ಅವರ ನೇಮ್, ರಿಲೇಷನ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ ಇರುತ್ತೆ. ಇಲ್ಲಿ ಫಾದರ್ ಅಂತ ಕೊಡಬೇಕಾಗುತ್ತೆ. ನೀವು ಎಂಟರ್ ಮಾಡಿ ಫಾದರ್ ಅಂತ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ತಾಲೂಕು ಕೊಡಿ. ನೆಕ್ಸ್ಟ್ ಒನ್ ಪೇರೆಂಟ್ ಇಂಡಸ್ಟ್ರಿ ನೇಮ್ ಅಂತ ಇರುತ್ತೆ. ಇಲ್ಲಿ ಡ್ರಾಪ್ ಡೌನಲ್ಲಿ ಕೆಲವು ಡೀಟೇಲ್ಸ್ ಬರುತ್ತೆ. ಯಾವ ಇಂಡಸ್ಟ್ರಿಯಲ್ಲಿ ನಿಮ್ಮ ತಂದೆ ಕೆಲಸ ಮಾಡ್ತಿದ್ದಾರೆ ಅಂತ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಸೊ ನೀವು ಅವಾಗ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಸ್ಯಾಲರಿ ಸ್ಲಿಪ್ ಏನಾದರೂ ಇದ್ದರೆ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಫೈಲ್ ಅಂತ ಕೊಟ್ಟು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ PDF ಅಲ್ಲಿ ಇರಬೇಕು. ಸೊ ಈ ರೀತಿ ನೀವು ಎಲ್ಲ ಡಾಕ್ಯುಮೆಂಟ್ಸ್‌ನ ಸೆಲೆಕ್ಟ್ ಮಾಡಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಸೊ ಈ ರೀತಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಾಯ್ ಬಾಯ್.